ಹುಳಿಯಾರಿನಲ್ಲಿ ಸಂಭ್ರಮದ ಗಣೇಶ ವಿಸರ್ಜನೋತ್ಸವ. ವಿವಿಧ ಕಲಾ ತಂಡಗಳಿಂದ ನೃತ್ಯ, ನಾಟಕ ಪ್ರದರ್ಶನ. ರಾಜ್ಯಾದ್ಯಂತ ಗಣೇಶ ಹಬ್ಬವನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗ್ತಾ ಇದೆ. ತುಮಕೂರು ಜಿಲ್ಲೆಯಲ್ಲಿಯೂ ಕೂಡ ಭಕ್ತರು ಗಣೇಶನನ್ನ ಇಟ್ಟು ಸಂಭ್ರಮಿಸುತ್ತಿದ್ದಾರೆ. ಅತ್ತ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರಿನಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಇಂದು ಗಣೇಶನನ್ನ ಅತ್ಯಂತ ಸಂಭ್ರಮದಿಂದ ವಿಸರ್ಜನಾ ಮಹೋತ್ಸವವನ್ನ ಕೂಡ ನೆರವೇರಿಸಲಾಗಿದೆ. ಹುಳಿಯಾರಿನಲ್ಲಿ ಪ್ರಸನ್ನ ಗಣಪತಿ ದೇವಸ್ಥಾನದ ವತಿಯಿಂದ ಗಣೇಶನನ್ನ ಪ್ರತಿಷ್ಠಾಪಿಸಲಾಗಿತ್ತು. ಇಂದು ಗಣೇಶ ವಿಸರ್ಜನೆ ಮೆರವಣಿಗೆ ಭಕ್ತರ ಸಾಂಸ್ಕೃತಿಕ ನಮನ ಮತ್ತು ಉಲ್ಲಾಸದೊಂದಿಗೆ ನಡೆಯಿತು. ಸಾವಿರಾರು ಭಕ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಗಣೇಶನ ಮಹಿಮೆಯನ್ನ ಸ್ಮರಿಸಿದ್ರು. ವಿವಿಧ ಕಲಾ ತಂಡಗಳು ಶ್ರೇಷ್ಠ ನೃತ್ಯ, ಸಂಗೀತ ಮತ್ತು ನಾಟಕ ಪ್ರದರ್ಶನಗಳ ಮೂಲಕ ಭಾಗವಹಿಸಿದವರಿಗೆ ಮನರಂಜನೆ ನೀಡಿದ್ರು. ಈ ವೇಳೆ ಭಕ್ತರು ಮಾತನಾಡಿ, ಹುಳಿಯಾರು ಪಟ್ಟಣದಲ್ಲಿ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ಸುಮಾರು 75 ವರ್ಷಗಳಿಂದಲೂ ಕೂಡ ಈ ಗಣಪತಿಯನ್ನ ಕೂರಿಸುವ ಪದ್ಧತಿಯನ್ನ ನಡೆಸಿಕೊಂಡು ಬಂದಿದ್ದೇವೆ. ಅದರಂತೆ ಈ ವರ್ಷವೂ ಕೂಡ ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಗಣೇಶ ಹಬ್ಬದ ದಿನದಿಂದಲೂ ಕೂಡ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಜೃಂಭಣೆಯಿಂದ ಈ ಗಣೇಶೋತ್ಸವವನ್ನು ಆಚರಿಸಲಾಗುವುದು ಎಂದರು. ಹುಳಿಯಾರಿನ ಪ್ರಸನ್ನ ಗಣಪತಿ ದೇವಸ್ಥಾನದ ವತಿಯಿಂದ 75ನೇ ವರ್ಷದ ವಿಜೃಂಭಣೆಯ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಹುಳಿಯಾರಿನ ಪ್ರಸನ್ನ ಗಣಪತಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಭಾಳ ಉತ್ತಮವಾಗಿ ಈ ಒಂದು ಗಣಪತಿ ಹಬ್ಬ ಶುರುವಾದಲ್ಲಿಂದಲೂ ವಿಜೃಂಭಣೆಯಿಂದ ನಡೆಸ್ಕೊಂಡು ಬಂದಿದ್ದಾರೆ. ಭಜನಾ ಸ್ಪರ್ಧೆ ಆಗಿರ್ಬೋದು, ಹಾಗೂ ಅಂತ್ಯಾಕ್ಷರಿ, ಹಾಗೂ ನಿನ್ನೆ ನಡೆದಂಥ ಆದರ್ಶ ದಂಪತಿಗಳು ಪ್ರತಿಯೊಂದು ಕಾರ್ಯಕ್ರಮವನ್ನು ಮನಮುಟ್ಟುವಂತೆ ನಡೆಸಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ನಮ್ಮ ಊರಿನ ಅಕ್ಕಪಕ್ಕದ ನಾಗರಿಕರು ಎಲ್ಲರೂ ಪ್ರೋತ್ಸಾಹಿಸಬೇಕು, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಎಲ್ಲರಲ್ಲೂ ನಾನು ಬೇಡ್ಕೊಳ್ತಾ, ಹಾಗೂ ಆ ಸಿದ್ಧಿವಿನಾಯಕನಿಗೆ ನಾನು ಮೊರೆ ಇಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳ್ಕೊತಾ ಇದ್ದೇನೆ. ಈ ವರ್ಷ 75 ವರ್ಷದ ಉದ್ಯಮೋತ್ಸವ ಅಂಗವಾಗಿ ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಜನ ಭಾಳ ಖುಷಿ ಪಟ್ಟಿದ್ದಾರೆ. ನಮ್ಮ ಮಾಡೋ ಫಂಕ್ಷನ್ಗೆ ಭಾಳ ಇದೆ ಒತ್ತಡ ಹೆಂಗೆ ಮಾಡಿ ಚೆನ್ನಾಗಿ ಮಾಡಿ ಅಂತ. ಇದಕ್ಕೆಲ್ಲ ಕಾರಣ ಹುಳಿಯಾರು ಜನ, ನಮ್ಮ ಭಾಳ ಚೆನ್ನಾಗಿದೆ. ಎಲ್ಲರೂ ತುಂಬ ಧನ್ಯವಾದಗಳು. 75ನೇ ವರ್ಷದ ಗಣೇಶ ಮಹೋತ್ಸವ ಇವತ್ತು ಹುಳಿಯಾರಿನಲ್ಲಿ ನಡೀತಾ ಇದೆ. ಅದಕ್ಕೆ ಭಾಳ ಕಲಾ ತಂಡಗಳು ಮತ್ತು ಶಾರದಾ ಬ್ಯಾಂಡ್ ಸೆಟ್ನವರು ಮತ್ತು ದುರ್ಗ ಕುಣಿತದವರು ಮತ್ತು ಸೋಮನ ಕುಣಿತ ಎಲ್ಲ ಕಾರ್ಯಕ್ರಮಗಳು ಆಯೋಜನೆ ಮಾಡಿದ್ದಾರೆ ನಮ್ಮ ಕಮಿಟಿಯವರು. ಈ ಸಲ ನೈಟ್ ಮಾಡ್ತಾಯಿತ್ತು ಪ್ರತಿ ವರ್ಷ, ಈ ಸಲ ನೈಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಬೆಳಗ್ಗೆ ಟೈಮ್ ಮಾಡಬೇಕು ಅಂತೇಳಿ ಆ ಅವಕಾಶದಿಂದ ಈ ಸಲ ಒಂದು ಸ್ವಲ್ಪ ಭಾಳ ಇದಾಗಿದೆ ಜನಗಳಿಗೆ. ರಾತ್ರಿ ಹೊತ್ತು ಮಾಡಿದರೆ ಇದು ಅನುಕೂಲ ಆಗುತ್ತೆ. ಬೆಳಗ್ಗೆ ಹೊತ್ತು ಮಾಡಿದರೆ ಜನನೇ ಬರಲ್ಲ. ಊರಿನ ಪ್ರಮುಖಗಳು ಮತ್ತು ಸುತ್ತಮುತ್ತ ಊರಿನವರೆಲ್ಲ ರಾತ್ರಿ ಟೈಮ್ ಆದರೆ ಎಲ್ಲರೂ ಬರೋರು. ಬೆಳಗ್ಗೆ ಹೊತ್ತು ಮಾಡಿರೋದ್ರಿಂದ ಯಾರೂ ಬಂದಿಲ್ಲ, ಹಾಗಾಗಿ ಜನ ಕಡಿಮೆ ಇದ್ದಾರೆ. ಆದರೆ ಕಲಾ ತಂಡಗಳು ಮತ್ತು ಬಹಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾಳ ಇದ್ದಾವೆ, ಆದರೂ ಯಶಸ್ವಿಯಾಗಿ ನಡೀತಾ ಇದೆ. ಇನ್ನು ಇದೇ ವೇಳೆ ಸ್ಥಳೀಯ ಮುಸ್ಲಿಂ ಬಾಂಧವರು ಗಣೇಶನ ಭಕ್ತರಿಗೆ ಮಜ್ಜಿಗೆ, ತಂಪು ಪಾನೀಯ ಹಂಚಿ ಸಹಭಾಗಿತ್ವ, ಸಾಂಸ್ಕೃತಿಕ ಸೌಹಾರ್ದತೆಯನ್ನ ತೋರಿದ್ರು. ಈ ಮೆರವಣಿಗೆ ಸಮಾಜದಲ್ಲಿ ಏಕತೆಯ ಸಂದೇಶವನ್ನ ಸಾರುವಂತಿತ್ತು. ಚೇತನ್ ಜಾನ್ಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.